ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್. ಬೆಳಗಿನ ಜಾವ ಬ್ರೇಕ್ಫಾಸ್ಟ್ಗೆ ಅಂತ ಎಲ್ಲರ ಮನೆಯಲ್ಲೂ ಡಿಫ್ರೆಂಟ್ ಟೈಪ್ ಆಫ್ ರೆಸಿಪೀಸ್ ನ ಮಾಡೇ ಮಾಡ್ತಾರೆ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ನಾನು ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಅಂತ ಹೀರೆಕಾಯಿ ಮಸಾಲಾ ಪಲ್ಯ ಮತ್ತೆ ಈರುಳ್ಳಿ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಚಪಾತಿ ಮಾಡ್ಲಿಕ್ಕೆ ಆಶೀರ್ವಾದ್ ಗೋಧಿ ಆಟನ ಬಳಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, 1 ಟೀಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪನೇ ನೀರ್ ಹಾಕೊಂಡ್ಬಿಟ್ಟು ನಾನು ಅದನ್ನ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೊತೀನಿ. ಚಪಾತಿ ತುಂಬಾ ಸಾಫ್ಟ್ ಆಗಿ ಬೆವದು ಬರಬೇಕು ಅಂದ್ರೆ ನಾವು ಹಿಟ್ಟನ್ನ ತುಂಬಾ ಗಟ್ಟಿಯಾಗಿ ನಾದ್ಕೋಬಾರ್ದು. ಹದವಾಗಿ ಸ್ವಲ್ಪ ಮಿದುವಾಗಿನೇ ನಾದ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ನಾನ್ ಚಪಾತಿ ಹಿಟ್ಟನ್ನ ಇಷ್ಟು ಮಿದುವಾಗಿ ನಾದ್ಕೊಂಡ್ಬಿಟ್ಟು ಇದಕ್ಕೆ 1 ಟೀಸ್ಪೂನ್ ಎಣ್ಣೆ ಮತ್ತೆ ಹಾಕ್ಬಿಟ್ಟು ಇವಾಗ 1 ನಿಮಿಷ ಎತ್ತಿಟ್ಬಿಡೋಣ. ಮೊದಲಿಗೆ ಹೀರೆಕಾಯಿ ಮಸಾಲಾ ಪಲ್ಯ ಮಾಡಬೇಕು ಅಂದ್ರೆ ಒಂದಿಷ್ಟು ಪದಾರ್ಥಗಳನ್ನ ಹುರ್ಕೊಂಡ್ಬಿಟ್ಟು ಮಿಕ್ಸಿ ಹಾಕೋಬೇಕಾಗತ್ತೆ. ಅದಕ್ಕೆ ನಾನಿಲ್ಲಿ ಒಂದು ಕಡಾಯಿನ ಸ್ಟವ್ ಮೇಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ 1 ಕಪ್ ಆಗುವಷ್ಟು ಶೇಂಗಾ ಕಾಳನ್ನ ಹಾಕ್ತಾ ಇದ್ದೀನಿ. ಈ ಪಲ್ಯಗೆ ಶೇಂಗಾ ಕಾಳು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕಾಗಿ ನಾನು 1 ಕಪ್ ಶೇಂಗಾ ಕಾಳನ್ನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ. ಇವಾಗ 1 ಕಪ್ ಆಗುವಷ್ಟು ಒಂದು ಹಸಿ ಕೊಬ್ಬರಿನ ಹಾಕೊಂಡ್ಬಿಟ್ಟು ಲೈಟ್ ಆಗಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಾನು ಅದನ್ನ ಹುರ್ಕೊಳ್ತೀನಿ. ಮತ್ತೆ ಅದೇ ಕಡಾಯಿಗೆ ನಾನು ಇವಾಗ ಒಂದು ದೊಡ್ಡ ಸೈಜ್ ಈರುಳ್ಳಿನ ದೊಡ್ಡದಾಗಿ ಹೆಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ 1 ಟೀಸ್ಪೂನ್ ಆಗೋಷ್ಟು ನಾನು ಅದಕ್ಕೆ ಎಣ್ಣೆನ ಹಾಕೊಂಡ್ಬಿಟ್ಟು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಎಲ್ಲವನ್ನು ಸೇರಿಸಿ ಮಿಕ್ಸಿ ಹಾಕ್ಬೇಕಾಗುತ್ತೆ. ಅದಕ್ಕಾಗಿ ಎಲ್ಲವನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಅಲ್ಲಿವರೆಗೂ ನಾವು ಹೀರೆಕಾಯಿನ ರೆಡಿ ಮಾಡ್ಕೊಳ್ಳೋಣ. ನಾನೀಗ ಹೀರೆಕಾಯಿನ ತಗೊಂಡ್ಬಿಟ್ಟು ಅದರ ಮೇಲಿರುವಂತ ಏಣನ್ನ ತೆಗಿತಾ ಇದ್ದೀನಿ. ನಾನಿಲ್ಲಿ 2 ದೊಡ್ಡ ಸೈಜಿನ ಹೀರೆಕಾಯಿನ ತಗೊಂಡ್ಬಿಟ್ಟು ಅದ್ರ ಮೇಲಿರೋ ಏಣನ್ನ ತೆಗೆದು ನೀಟಾಗಿ 2 3 ಸಾರಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಈಗ ಹೀರೆಕಾಯಿಗಳನ್ನ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ನಾನು ಹೆಚ್ಕೊಳ್ತೀನಿ. ಇದು ಹೀರೆಕಾಯಿನ ಒಂದ್ ಸೈಡ್ ಮಾತ್ರ ಹೆಚ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಈ ಹೀರೆಕಾಯಲ್ಲಿ ಮಸಾಲಾನ ತುಂಬಬೇಕಾಗತ್ತೆ. ಅದಕ್ಕಾಗಿ ನಾನು ಹೀರೆಕಾಯಿನ ದೊಡ್ಡದಾಗಿ ಹೆಚ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಫ್ರೈ ಮಾಡ್ಕೊಂಡಿರೋ ಐಟಮ್ಸ್ ಗಳನ್ನ ಮಿಕ್ಸಿ ಹಾಕೋಬೇಕಾಗುತ್ತೆ. ಅದಕ್ಕೆ ನಾವು ಒಂದು ಜಾರಲ್ಲಿ ಫ್ರೈ ಮಾಡ್ಕೊಂಡಿರೋ ಐಟಮ್ಸ್ ಗಳನ್ನ ಹಾಕಿ ನೋಡ್ತಾ ಇರ್ಬೋದು, ನಾನು ಇವಾಗ ರುಬ್ಕೊಂಬಂದಿದ್ದೀನಿ. ತೋರಿಸ್ತಾ ಇದ್ದೀನಿ ಎಷ್ಟು ನುಣಗೆ ಆಗಿದೆ ಅಂತ. ಇಷ್ಟು ನುಣಗೆ ಆದ್ರೆ ಸಾಕು, ತರ್ತರಿ ಏನು ಬೇಡ. ನಾನಿವಾಗ ಹೆಚ್ಕೊಂಡಿರುವಂತಹ ಹೀರೆಕಾಯಿಗೆ ಈಗ ರುಬ್ಕೊಂಬಂದಿರುವಂತಹ ಮಸಾಲೆನ ಒಂದೊಂದರಾಗಿ ತುಂಬ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, 1 ಟೀಸ್ಪೂನ್ ಸಹಾಯದಿಂದ ನಾನಿಲ್ಲಿ ರುಬ್ಕೊಂಬಂದಿರುವಂತಹ ಮಸಾಲೆನ ಹೀರೆಕಾಯಿಗಳಲ್ಲಿ ತುಂಬ್ತಾ ಹೋಗ್ತಾ ಇದ್ದೀನಿ. ಎಲ್ಲ ಹೀರೆಕಾಯಿಗಳನ್ನು ಇದೇ ರೀತಿ ತುಂಬ್ಕೊಳ್ತಾ ಹೋಗ್ಬೇಕು. ಎಲ್ಲ ಹೀರೆಕಾಯಿಗಳನ್ನು ತುಂಬ್ಕೊಂಡಾದ್ಮೇಲೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ. ಕಡಾಯಿಗೆ 2 ಟೀಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಹಾಕಿ ಎರಡನ್ನೂ ಬಿಸಿ ಆಗಕ್ ಬಿಡೋಣ. 2 ಬಿಸಿ ಆದ್ಮೇಲೆ ನಾವು ಮಸಾಲೆನ ತುಂಬ್ಕೊಂಡಿರುವಂತ ಹೀರೆಕಾಯಿನ ಒಂದೊಂದರಾಗಿ ಹಾಕ್ತಾ ಹೋಗೋಣ. ಈ ಮಸಾಲೆ ತುಂಬಿದ ಹೀರೆಕಾಯಿಗಳನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕಾಗಿ ನಾನಿಲ್ಲಿ ಮಸಾಲೆ ತುಂಬಿದ ಹೀರೆಕಾಯಿಗಳನ್ನ ಹಾಕಿ ಗ್ಯಾಸ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು 1 ರಿಂದ 2 ನಿಮಿಷ ಎಣ್ಣೆಯಲ್ಲೇ ಹೀರೆಕಾಯಿಗಳನ್ನ ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ನ ಲೋ ಫ್ಲೇಮ್ ಅಲ್ಲೇ ಇಡಿ. ಯಾಕಂತಂದ್ರೆ ನಾವು ಇದಕ್ಕೆ ಯಾವುದೇ ರೀತಿ ನೀರ್ ಹಾಕಿಲ್ಲ. ಹೀರೆಕಾಯಲ್ಲಿ ಮಸಾಲೆ ತುಂಬಿರ್ತೀವಿ, ಮಸಾಲೆ ಕೂಡ ಸೀದೋಗುತ್ತೆ. ನೋಡ್ತಾ ಇರ್ಬೋದು, ನಾನಿಲ್ಲಿ ಹೀರೆಕಾಯಿಗಳಿಗೆ ನೀರ್ ಹಾಕ್ತಾ ಇಲ್ಲ, ಮಸಾಲಾ ಐಟಮ್ಸ್ ನ ತುಂಬಿ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ನಾ ಇದಕ್ಕೆ ನೀರ್ ಹಾಕದೆ ಇರೋದ್ರಿಂದ ಗ್ಯಾಸ್ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಒಂದು 5 ರಿಂದ 6 ನಿಮಿಷ ಬೆವೆವರೆಗೂ ಬಿಡೋಣ. ಎಣ್ಣೆಯಲ್ಲೇ ಹೀರೆಕಾಯಿಗಳನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ನಾನು ಪ್ಲೇಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಹೀರೆಕಾಯಿ ಎಣ್ಣೆಯಲ್ಲೇ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಫ್ರೈ ಆಗಿದೆ ಅಂತ. ತುಂಬಿ ಬಿಟ್ಟು ಉಳಿದಿರುವಂತ ಮಸಾಲೆನ ಹಾಕ್ತಾ ಇದ್ದೀನಿ. ಆ ಜಾರ್ಗೆನೆ 1.5 ಕಪ್ ಆಗುವಷ್ಟು ನೀರನ್ನ ಹಾಕಿ ಜಾರಿಂದಾನೇ ನೀರ್ ಹಾಕ್ತಾ ಇದ್ದೀನಿ. ಇಷ್ಟು ನೀರ್ ಹಾಕಿದ್ರೆ ಸಾಕು, ಯಾಕಂದ್ರೆ ನಮ್ಗಿಲ್ಲಿ ಗ್ರೇವಿ ಥಿಕ್ನೆಸ್ ಬೇಕಾಗಿದೆ. ಹೀರೆಕಾಯಿ ಇನ್ನೊಂದ್ ಸ್ವಲ್ಪ ಬೇಯೋದಕ್ಕೆ ಇಷ್ಟು ನೀರಾದ್ರೆ ಸಾಕು. ಇವಾಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಏನಾದ್ರೂ ಕಡಿಮೆ ಹೆಚ್ಚಿತ್ತು ಅಂದ್ರೆ ಸ್ವಲ್ಪ ಉಪ್ಪನ್ನ ಹಾಕಿ ಇವಾಗ ಮತ್ತೆ ಇದಕ್ಕೆ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಲೋ ಫ್ಲೇಮ್ ಅಲ್ಲೇ ಬೇಯಕ್ ಬಿಡೋಣ. ಇದು ಚಪಾತಿಗೆ ಅಷ್ಟೇ ಅಲ್ಲ, ರೋಟಿ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಹೀರೆಕಾಯಿ ಮಸಾಲೆ ಪಲ್ಯ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಇದ್ರ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಫೈನಲ್ ಆಗಿ ಚಿಕ್ಕದಾಗಿ ಹೆಚ್ಕೊಂಡಿರುವಂತ ಕೊತ್ತಂಬರಿನ ಆಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.
ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಈ ಹೀರೆಕಾಯಿ ಮಸಾಲೆ ಪಲ್ಯ. ಚಪಾತಿ ಜೊತೆ ಈರುಳ್ಳಿ ಸೊಪ್ಪಿನ ಪಲ್ಯ ಅಂದ್ರೆ ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ. ಅದಕ್ಕಾಗಿ ನಾನಿಲ್ಲಿ ಒಂದು ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಟು ಅದಕ್ಕೆ 2 ರಿಂದ 3 ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು 6 ರಿಂದ 7 ಎಸಳು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು 3 ಮೆಣಸಿನ್ಕಾಯಿನ ಸ್ವಲ್ಪ ಉದ್ದದಾಗಿ ಹೆಚ್ಚಿ ಅದನ್ನು ಕೂಡ ಬೆಳ್ಳುಳ್ಳಿ ಜೊತೆಗೆ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಮೊದಲೇ ನೆನೆಸಿಟ್ಕೊಂಡಿರುವಂತ ಬೇಳೆಕಾಳುಗಳನ್ನ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ನಾನು ಬೇಳೆಕಾಳುಗಳನ್ನ 1 ಕಪ್ಗಿಂತ ಸ್ವಲ್ಪ ಕಡಿಮೆನೆ ತಗೊಂಡಿದ್ದೀನಿ. ಬೇಳೆಕಾಳುಗಳನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಶೂಡಾಗುವಷ್ಟು ಈರುಳ್ಳಿ ಸೊಪ್ಪನ್ನ ಮೊದಲೇ ಹೆಚ್ಚಿ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೆ. ಇವಾಗ ನೋಡ್ತಾ ಇರ್ಬೋದು ಹೆಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಬೇಳೆಕಾಳು ಚೆನ್ನಾಗಿ ಫ್ರೈ ಆದ್ಮೇಲೆ ಈರುಳ್ಳಿ ಸೊಪ್ಪಿಗೆ ಬೇಳೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕಾಗಿ ನಾನು ಯಾವಾಗ್ಲೂ ಈರುಳ್ಳಿ ಸೊಪ್ಪಿಗೆ ಬೇಳೆಕಾಳನ್ನ ಹಾಕ್ತಾನೆ ಇರ್ತೀನಿ. ಇವಾಗ ನೋಡ್ತಾ ಇರ್ಬೋದು ಬೇಳೆಕಾಳಲ್ಲಿ ನಾನು ಈರುಳ್ಳಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪೇನಾದ್ರೂ ಕಡಿಮೆ ಅನ್ಸಿತ್ತು ಅಂದ್ರೆ ಹಾಕೊಂಡ್ಬಿಟ್ಟು ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 5 ರಿಂದ 10 ನಿಮಿಷ ಈ ಸೊಪ್ಪನ್ನ ಬೇಯಿಸ್ಕೊಳ್ಳಿ. ನೆನೆಸಿಟ್ಟಿರೋ ಚಪಾತಿ ಅಟ್ಟ ಕೂಡ ತುಂಬಾ ಚೆನ್ನಾಗಿ ನೆನ್ಕೊಂಡಿದೆ. ಇವಾಗ ಇನ್ನೊಂದ್ ಸ್ವಲ್ಪ ಚಪಾತಿ ಅಟ್ಟನ ಚೆನ್ನಾಗಿ ನಾದ್ಕೊಳ್ಳೋಣ. ನಾದ್ಕೊಂಡ್ಬಿಟ್ಟು ಅದನ್ನ ಚಿಕ್ಕ ಚಿಕ್ಕದಾಗಿ ಉಳ್ಳೆಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡ್ಬಿಟ್ಟು ಈಗ ನಾನು ನಿಮ್ಗೆ ತೋರಿಸ್ತಾ ಇರ್ಬೋದು 2 ಉಳ್ಳೆಗಳನ್ನ ತಗೊಂಡಿದ್ದೀನಿ. 2 ಉಳ್ಳೆಗಳಿಗೂ ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಕೊಂಡ್ಬಿಟ್ಟು ಅದನ್ನ ಸ್ವಲ್ಪ ಅಗ್ಲ ಮಾಡ್ಕೊಳ್ಳೋಣ. ಕೈಯಿಂದಾನೇ ಅಗ್ಲ ಮಾಡ್ಕೊಂಡು ಅದಕ್ಕೆ ಸ್ವಲ್ಪನೇ 2 ಉಳ್ಳೆಗಳಿಗೂ ಸ್ವಲ್ಪ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಡೋಣ. ನೋಡ್ತಾ ಇರ್ಬೋದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. 2 ಉಳ್ಳೆಗಳಿಗೂ ಎಣ್ಣೆನ ಹಚ್ಕೊಂಡ್ಬಿಟ್ಟು ಒಂದು ಉಳ್ಳೆ ಮೇಲೆ ಇನ್ನೊಂದು ಉಳ್ಳೆನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಹತ್ತಿಕ್ಕಿ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕೈಯಿಂದಾನೇ 2 ಉಳ್ಳೆಗಳನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ಇವಾಗ ಅವುಗಳಿಗೆ 2 ಬದಿಯಲ್ಲಿ ಹಿಟ್ಟನ್ನ ಹಚ್ಕೊಂಡ್ಬಿಟ್ಟು ಲತ್ತಿ ಗುಣಿಯಿಂದ ನಾನು ಅವುಗಳನ್ನ ದೊಡ್ಡದಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು 2 ಉಳ್ಳಿನ ಪ್ರೆಸ್ ಮಾಡ್ಬಿಟ್ಟು ಹಿಟ್ಟು ಹಚ್ಕೊಂಡ್ಬಿಟ್ಟು ಲತ್ತಿ ಗುಣಿಯಿಂದ ಅವುಗಳನ್ನ ದೊಡ್ಡದಾಗಿ ಮಾಡ್ತಾ ಇದ್ದೀನಿ. ನೀವು ಅವುಗಳನ್ನ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ದೊಡ್ಡ ಮಾಡ್ಕೋಬಹುದು. ಇವಾಗ ನೋಡ್ತಾ ಇರ್ಬೋದು ನಾನು ಇಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ನನಗೆ ಇಷ್ಟು ದೊಡ್ಡದಾಗಿ ಸಾಕು. ಸ್ಟವ್ ಮೇಲೆ ಹಂಚಿಟ್ಟಿದ್ದೀನಿ. ಹಂಚು ಬಿಸಿ ಆದ್ಮೇಲೆ ಲಟ್ಟಿಸ್ಕೊಂಡಿರುವಂತ ಚಪಾತಿನ ಅದಕ್ಕೆ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಗ್ಯಾಸ್ನ ಯಾವುದೇ ರೀತಿಯಲ್ಲಿ ಹೈ ಫ್ಲೇಮ್ ಇಟ್ಕೋಬೇಡಿ. ಲೋ ಫ್ಲೇಮ್ ಅಲ್ಲಿ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ. ಹಂಚು ಜಾಸ್ತಿ ಚಪಾತಿ ಹಾಕ್ತಿದ್ದಂತೆ ಚಪಾತಿ ಸೀದೋಗ್ಬಿಡುತ್ತೆ. ಅದಕ್ಕಾಗಿ ಮೀಡಿಯಂ ಅಥವಾ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ. ನಾನಿವಾಗ ಚಪಾತಿಗೆ ಒಂದ್ ಬದಿಯಲ್ಲಿ ಮಾತ್ರ ಸ್ವಲ್ಪ ಎಣ್ಣೆನ ಹಚ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಣ್ಣೆ ಹಚ್ತಿದ್ದಂಗೆನೆ ಚಪಾತಿನ ಕೂಡ ಹೊಳ್ಳಿಸ್ತಾ ಇದ್ದೀನಿ. ಇವಾಗ ಚಪಾತಿ ಯಾವ ತರ ಊದ್ಕೊಳ್ತಾ ಇದೆ ಅಂತ ಏರ್ ಕೂಡ ಹೋಗ್ತಾ ಇದೆ. ನೋಡ್ತಾ ಇರ್ಬೋದು ಇಷ್ಟು ಸಾಫ್ಟ್ ಆಗಿ ಚಪಾತಿ ಬೇಯ್ಕೊಂಡಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡ್ಬಿಟ್ಟು ಮಸಾಲಾ ಹೀರೆಕಾಯಿ ಪಲ್ಯ ಮತ್ತು ಈರುಳ್ಳಿ ಸೊಪ್ಪಿನ ಪಲ್ಯ ಮಾಡಿದ್ವಿ ಅಂತ. ಹಾಯ್, ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಡುಗೆ. ಯಾಕಂದರೆ ಇದು ನನ್ನ ಹೆಂಡತಿ ಪ್ರೀತಿಯಿಂದ ಮಾಡಿದ್ದು. ಬಿಸಿ ಬಿಸಿ ಚಪಾತಿ ಜೊತೆ ಈರುಳ್ಳಿ ಸೊಪ್ಪು ಪಲ್ಯ ಮತ್ತು ಹೀರೆಕಾಯಿ ಪಲ್ಯ. ಆ ಘಮ ಘಮ ವಾಸನೆಗೆ ಹೊಟ್ಟೆ ತುಂಬಿ ಹೋಗುತ್ತೆ. ಥ್ಯಾಂಕ್ ಯು ಶ್ವೇತಾ, ಇಷ್ಟು ರುಚಿಯಾದ ಊಟ ಮಾಡಿ ಬಡಿಸಿದ್ದಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ. ನೀವು ಕೂಡ ಮನೆಯಲ್ಲಿ ಈ ರೆಸಿಪೀಸ್ನ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.